ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಾನು ಏನೋ ಒಂದು ಆರ್ಡರ್ ಮಾಡಿದ್ದೆ. ಸೊ ಇಲ್ಲಿ ಟೆಮು ಅಂತ ಒಂದು ಆ್ಯಪ್ ಇದೆ, ಚೈನಾ ಆ್ಯಪ್ ಅದು. ಸೊ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಅದಕ್ಕೆ ಯಾವಾಗ ನಾನು ಒಂದೊಂದು ಸತಿ ಆರ್ಡರ್ ಮಾಡ್ತೀನಿ, ಯಾವಾಗಲೂ ಆರ್ಡರ್ ಮಾಡಲ್ಲ. ಅದಕ್ಕೆ ಹೋಗಿ ತೊಗೊಂಬರೋಣ ಅಂತ. ಅದು ಕಮ್ಯುನಿಟಿ ಒಳಗಡೆ ಇರುತ್ತೆ, ಅಂದರೆ ಕಮ್ಯುನಿಟಿ ಆಫೀಸಲ್ಲಿ. ಸೊ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ಕೂದಲೆಲ್ಲ ಹೆಂಗಾಗ್ಬಿಟ್ಟಿದೆ, ಮಲ್ಕೊಂಡಿದ್ದೆ ಚೆನ್ನಾಗೆ, ಹೀಗೆದ್ದೆ ಸೈಡ್. ಏನಾನ ಚಿಕ್ಕ ಆರ್ಡರ್ ಐಟಮ್ ಮಾಡಿದರೆ ಅವ್ರ ಮೇಲ್ ಏನಾನ ಬಂದರೆ ಈ ಚಿಕ್ಕ ಮೇಲ್ ಬಾಕ್ಸಲ್ಲಿ ಇಡ್ತಾರೆ. ಇಲ್ಲಾಂದರೆ ದೊಡ್ಡ ಬಾಕ್ಸ್ ಏನಾನ ಇದ್ದರೆ ಪ್ಯಾಕೇಜ್ ರೂಮಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಕಾಣಿಸ್ತದಲ್ಲ, ಅಲ್ಲಿ ನಾನು ಚಿಕ್ಕ ಆರ್ಡರ್ ಮಾಡಿದ್ದಿದ್ದು, ಅದಕ್ಕೆ ನನಗೆ ಮೇಲ್ ಬಾಕ್ಸಲ್ಲಿ ಇಟ್ಟಿದ್ರು. ಸೊ ಎಲ್ಲ ಅಪಾರ್ಟ್ಮೆಂಟ್ ಕಮ್ಯುನಿಟಿ ಅಲ್ಲಿ ಎಷ್ಟಿರುತ್ತೋ ಅಷ್ಟು ಮೇಲ್ ಬಾಕ್ಸ್ ಇದೆ ನೋಡಿ ಅಲ್ಲಿ. ಲೈಕ್ ಪ್ಲೀಸ್ ನಾನು ಬೈಕೋಬೇಡಿ, ಏನು ಇವಳು ಮೇಕಪ್ ಮಾಡಲ್ಲ, ಏನು ಒಂದು ಲಿಪ್ಸ್ಟಿಕ್ ಹಾಕಲ್ಲ, ಏನು ಹಾಕಲ್ಲ, ಹಂಗೆ ಕ್ಯಾಮ್ರಾ ಮುಂದೆ ಬರ್ತಾಳೆ ಅಂತ. ನನಗೆ ಮೇಕಪ್ ಹಾಕಿ ಲಿಪ್ಸ್ಟಿಕ್ ಹಾಕ್ಕೊಂಡು ಕೂತ್ಕೊಂಡ್ರೆ ಫುಲ್ ಹೆವಿ ಅನಿಸ್ಬಿಡುತ್ತೆ, ಏನು ಮಾಡ್ಬೇಕನ್ಸಲ್ಲ. ಸೊ ಐ ವಿಲ್ ಬಿ ಮೈ ಸೆಲ್ಫ್ ವಾಟ್ ಐ ಆಮ್. ಸೊ ಅದೇ ನನಗಿಷ್ಟ ಆಗುತ್ತೆ ಮಾಡುವಾಗ. ಸೊ ಡೋಂಟ್ ಜಡ್ಜ್ ಮೀ. ಇಷ್ಟು ನಾನೇ ತೆಕ್ಕೊಂಡು ಹಾಯ್. ಸೊ ಈಗ ಪಾರ್ಸೆಲ್ ತರಕ್ಕೆ ಹೋಗಿದ್ನಲ್ಲ, ತೋರಿಸ್ನಲ್ಲ. ಸೊ ಈಗ ತಂದು ಮನೆಗೆ ಓಪನ್ ಮಾಡೋ ಟೈಮ್ ಆಗಿದೆ. ಏನೇನು ಆರ್ಡರ್ ಮಾಡಿದ್ದೀನಿ ನೋಡೋಣ. ಸೊ ಎಷ್ಟು ಕ್ವಾಲಿಟಿ ಇದೆ ನೋಡೋಣ. ಸಮ್ಟೈಮ್ಸ್ ಆರ್ಡರ್ ಮಾಡ್ತೀನಿ, ಯಾವಾಗಲೂ ಆರ್ಡರ್ ಮಾಡಲ್ಲ. ಏನೋ ನೆಸೆಸರಿ ಐಟಮ್ ಬೇಕು ಅಂದರೆ ಮಾತ್ರ ಆರ್ಡರ್ ಮಾಡ್ತೀನಿ, ಇಲ್ಲಾಂದರೆ ಆರ್ಡರ್ ಮಾಡೋಕ್ಕೋಗಲ್ಲ. ಆ್ಯಂಡ್ ಇದು ಸ್ವಲ್ಪ ಚೀಪಾಗಿತ್ತು, ಅದಕ್ಕೆ ತಗೊಂಡ್ಬಂದೆ. ತಾನೇ ಇದು ನಂದೇನೆ. ನೋಡ್ಬಿಟ್ಟು ನಂದಲ್ಲ ಅಂದ್ಕೊಂಬಿಟ್ಟೆ. ಸೊ ಇದು ಸ್ವಲ್ಪ ಚೀಪಾಗಿತ್ತು, ಏನೋ ನೋಡೋಣ ಯೂಸ್ ಆಗ್ಬೋದು ಅಂತ ತಗೊಂಬಂದೆ. ಸೊ ಫಸ್ಟ್ ಐಟಮ್ ಏನು ಬಂದಿದೆ ನೋಡೋಣ. ಸೊ ಇದೇನೋ ಬ್ಯಾಗ್ ಥರ ಇತ್ತು, ಲೈಕ್ ಟ್ರಾವೆಲ್ ಮಾಡೋಕ್ಕೆಲ್ಲ ಬ್ಯಾಗು. ಸೊ $1 ಇತ್ತು ಅನಿಸುತ್ತೆ. ಸೊ ಅದಕ್ಕೆ ನೋಡೋಣ ಅಂತ ತೊಗೊಂಡೆ. ಫೋಟೋದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ, ಇಲ್ಲಿ ಚಿಕ್ಕದಾಗಿದೆ. ಏನಾರ ಹೆವಿ ಪ್ರಾಡಕ್ಟ್ ಇಟ್ಟರೆ ಹಂಗೆ ಕಿತ್ತೋಗ್ಬಿಡುತ್ತೆ ಅನ್ಸುತ್ತೆ. ಸುಮ್ಮನೆ ಒಂದು ಸ್ಟಿಚ್ ಹಾಕಿದ್ದಾರೆ, ಇಲ್ಲಿ. ಏನೋ ಹೆವಿ ಪ್ರಾಡಕ್ಟ್ ಇಟ್ಟರೆ ಕಿತ್ತೋಗ್ಬಿಡುತ್ತೆ. ಏನೋ $1ಗೆ ಇನ್ನಷ್ಟು ಕೊಟ್ಟೆ. $1ಗೆ ಇನ್ನೆಷ್ಟಿರುತ್ತೆ ಕ್ವಾಲಿಟಿ. ಸೊ $1ಗೆ ತಕ್ಕಂಗೆ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೊ ಲೆಟ್ ಮೀ ಕೀಪ್ ದಿಸ್ ಅಸೈಡ್. ಚೆನ್ನಾಗಿದೆ, ಊಟ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಒಂದೇ ಸತಿ. ಕರೆಕ್ಟ್ ಅಲ್ವಾ? ಇದನ್ನು ಸೈಡ್ ಬಿಡೋಣ ಈಗ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ತಂದಿದ್ದೀನಿ ನೋಡೋಣ. ಒಂದು ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಮೈ ಸ್ಲಿಪ್ಪರ್ಸ್. ಸೊ ಸ್ಲಿಪ್ಪರ್ಸ್ ಆರ್ಡರ್ ಮಾಡಿದ್ದೆ. ಇಟ್ ವಾಸ್ $8 ಅಂದ್ಕೊಳ್ತೀನಿ. ಸೊ ಸ್ಲಿಪ್ಪರ್ಸ್ ಹೇಗಿದೆ ನೋಡೋಣ. ಇಲ್ಲಿಂದ ಓಪನ್ ಮಾಡಬೇಕು. ಚೆನ್ನಾಗಿದೆಯಾ? ಪಿಂಕ್ ಸ್ಲಿಪ್ಪರ್ಸ್ ನೋಡಿದಾಗ ಇಷ್ಟ ಆಯಿತು, ತೊಗೊಂಡೆ. ನೋಡ್ತೀನಿ, ಹಾಕ್ಕೊಂಡು. ಟೆನ್ ಸೈಜ್ ಕೊಟ್ಟಿದ್ದೆ, ತುಂಬ ಲೂಸ್ ಆಗ್ತೈತಿ.
ಸ್ಲಿಪ್ಪರ್ಸ್ 10 ಸೈಜ್ ಕೊಟ್ಟಿದ್ದೆ ನೋಡಿ, ಲೂಸ್ ಆಗಿಬಿಟ್ಟಿದೆ. ಏನೋ ಮಾಡ್ತೀನಿ. ಇಟ್ಸ್ ಗುಡ್. ಸ್ವಲ್ಪ ಲೂಸು, ಯಾಕಂದರೆ ಸೈಜ್ ದೊಡ್ಡದು ಕೊಟ್ಟಿದ್ನಲ್ಲ ಅದಕ್ಕೆ. ಓಕೆ ಬೆಟರ್. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಇದು ಕಂಪ್ರೆಸರ್. ಸೊ ಏನನ್ನದು ಲೈಕ್ ಬಟ್ಟೆ ಐಟಮು ಏನಾನ ಕಂಪ್ರೆಸ್ ಮಾಡಿಡ್ಬೇಕಂದ್ರೆ ಸ್ಪೇಸ್ ಕಮ್ಮಿ ಆಗೋಕ್ಕೆ ತೊಗೊಂಡಿದ್ದೀನಿ, ಎಲ್ಲನೂ ಹೋಗ್ಬೇಕಂದ್ರೆ ಅವಾಗ ಬೇಕಾಗುತ್ತೆ ಅಂತ. ಸೊ ಕಂಪ್ರೆಸರ್ ತೊಗೊಂಡಿದ್ದೀನಿ. ಇನ್ನೊಂದು ಅಷ್ಟೇ, ಇನ್ನೆಲ್ಲ ಕಂಪ್ರೆಸರ್ಸ್ ಇರೋದು. ಸೊ ಜಾಸ್ತಿನೇ ಆರ್ಡರ್ ಮಾಡಿದ್ದೆ ಬೇಕಾಗುತ್ತೆ ಅಂತ. ಸೊ ಎಲ್ಲ ಆರ್ಡರ್ ಮಾಡಿದ್ದೀವಿ. ಸೊ ಇಷ್ಟೇ ನಾನು ಆರ್ಡರ್ ಮಾಡಿದ್ದು. ಬ್ಯಾಗು, ಕಂಪ್ರೆಸರು, ಆಮೇಲೆ ಒಂದು ಸ್ಲಿಪ್ಪರ್. ಚೆನ್ನಾಗಿದೆ ಅಲ್ಲ? ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. Please like, share, subscribe. See you next video. Bye bye.